ವಚನ, ಭೂಮಿಗೆ ಬಂದ ವಚನ, ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ, ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸಿಕೊಳ್ಳುತ್ತಾ ಈ ಧ್ಯಾನವನ್ನು ನಾವೀಗ ಆರಂಭ ಮಾಡೋಣ. ಜ್ಞಾನೋಕ್ತಿ ಪುಸ್ತಕದಿಂದ ವಾಚನ, ಅಧ್ಯಾಯ 20, ವಾಕ್ಯ 14. ಕೊಳ್ಳುವಾಗ ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅನ್ನುತ್ತಾನೆ. ಕೊಂಡಾದ ಮೇಲೆ ಮಾಡಿದ ಚೌಕಾಶಿಗಾಗಿ ಹೆಚ್ಚಳ ಪಡೆಯುತ್ತಾನೆ. ಇನ್ನೊಮ್ಮೆ ಈ ವಾಕ್ಯವನ್ನು ಆಲಿಸಿಕೊಳ್ಳುವ. ಕೊಳ್ಳುವಾಗ ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅನ್ನುತ್ತಾನೆ. ಕೊಂಡಾದ ಮೇಲೆ ಮಾಡಿದ ಚೌಕಾಶಿಗಾಗಿ ಹೆಚ್ಚಳ ಪಡುತ್ತಾನೆ. ಪ್ರಿಯರೇ, ನಮ್ಮ ದಿನನಿತ್ಯದ ಜೀವನದಲ್ಲಿ ಇದೊಂದು ನಡೆಯುವಂಥ ಸಂಗತಿ. ನಾವು ಹಲವಾರು ಅಗತ್ಯಗಳಿಗೋಸ್ಕರ ನಾವು ಸಂತೆಗೆ ಅಥವಾ ಅಂಗಡಿಗಳಿಗೆ ಹೋಗ್ತೇವೆ. ಅಲ್ಲಿ ಹೋದಾಗ ಬೇರೆ ಬೇರೆ ರೀತಿಯ ಅಂಗಡಿಗಳು ಇರ್ತವೆ. ಒಂದೇನಂತ ಹೇಳಿದರೆ ಸೂಪರ್ ಮಾರ್ಕೆಟ್. ಅಲ್ಲಿ ಹೋದಾಗ ನಾವು ಕೊಂಡುಕೊಳ್ಳುವಂಥ ವಸ್ತುವಿನ ಬೆಲೆಯನ್ನು ಅಲ್ಲಿರುವಂಥ ಆ ಪೊರಕೆಯ ಮೇಲೆ ಅಥವಾ ಏನು ಪ್ಯಾಕೆಟ್ ಉಂಟು ಅದರ ಮೇಲೆ ಬರೆದಿಡಲಾಗ್ತದೆ. ಅಲ್ಲಿ ನೀವು ಈ ವಸ್ತುಗಳನ್ನು ಸ್ವಲ್ಪ ಕಡಿಮೆ ಮಾಡ್ತಿರೋ, ಇಷ್ಟಕ್ಕೆ ಕೊಡ್ತಿರೋ, ಅಷ್ಟಕ್ಕೆ ಕೊಡ್ತೀರೋ ಅಂತ ಕೇಳಲಿಕ್ಕೆ ನಮಗೆ ಆಗಲ್ಲ. ಯಾಕಂತ ಹೇಳಿದ್ರೆ ಅದರ ಬೆಲೆಯನ್ನು ಮೊದಲೇ ಅಲ್ಲಿ ಬರೆದಿಡಲಾಗ್ತದೆ. ನಾವು ಅಲ್ಲಿ ತಿರುಗಾಡ್ತೇವೆ, ನಮಗೆ ಯಾವುದಾಗಬಹುದಂತ ಯೋಚನೆ ಮಾಡ್ತೇವೆ. ಆನಂತರ ನಾವು ಹಣ ಕೊಟ್ಟು ಅಲ್ಲಿಂದ ಹೊರಗೆ ಬರ್ತೇವೆ. ಅಲ್ಲಿ ಏನಿದ್ದರೂ ಕೂಡ ಬೆಲೆ ಮೊದಲೇ ನಿಗದಿಪಡಿಸಲಾಗಿದೆ. ನಮ್ಮ ಜೇಬಿನಲ್ಲಿ ಎಷ್ಟು ಹಣ ಉಂಟು ಅದಕ್ಕೆ ತಕ್ಕಂತೆ ಆಯ್ಕೆಯನ್ನು ಮಾಡುತ್ತೇವೆ. ಅಲ್ಲಿ ಚೌಕಾಶಿಯ ವಿಚಾರ ಬರುವುದೇ ಇಲ್ಲ. ಇನ್ನು ಕೆಲವು ಸಾರಿ ನಾವು ವಸ್ತುಗಳನ್ನು ತೆಗೆದುಕೊಳ್ಳುವಾಗ ಅವರು ಬೆಲೆಯನ್ನು ವಸ್ತುಗಳ ಮೇಲೆ ಪ್ರಿಂಟ್ ಮಾಡಿರುವುದಿಲ್ಲ. ಅಲ್ಲಿ ಚೌಕಾಸಿಗೆ ಅವಕಾಶ ಉಂಟು. 500 ರೂಪಾಯಿ ಅಂತ ಹೇಳಿದರೆ 200ಕ್ಕೆ ಕೊಡ್ತಿರೋ, 250ಕ್ಕೆ ಕೊಡ್ತಿರೋ ಅಂತ ಕೇಳ್ತೇವೆ. ಆಚೆ ಕಡೆಯವರು ಅಷ್ಟಕ್ಕೆ ಆಗಲ್ಲ, 450 ಅಂತ ಹೇಳ್ತಾರೆ. ನಾವು ಚೌಕಾಸಿಯನ್ನು ಮಾಡ್ತೇವೆ. ನಂತರ ಆ ವಸ್ತುಗಳನ್ನು ನಾವು ಖರೀದಿ ಮಾಡಿ ಮನೆಗೆ ಬರ್ತೇವೆ. ಬಂದ ಮೇಲೆ ನಮ್ಮ ಮಿತ್ರರು ಅಥವಾ ನೆರೆಯವರು ಬರ್ತಾರೆ. ಒಂದು ಅವರು ಕೇಳ್ತಾರೆ ಅಥವಾ ನಾವು ಅವರಿಗೆ ತೋರಿಸ್ತೇವೆ, ಇಂಥ ಇಂಥ ವಸ್ತುಗಳನ್ನು ನಾವು ತಗೊಂಡು ಬಂದಿದ್ದೇವೆ ಅಂತ ಹೇಳಿಕೊಂಡು. ಕ್ರಯ ಎಷ್ಟು? ಅವರೇನೋ 1,000 ಹೇಳಿದರು. ಆದರೆ ನಾನು ಚೌಕಾಸಿ ಮಾಡಿ ಅದನ್ನು 600 ರೂಪಾಯಿಗೋ ಅಥವಾ 700 ರೂಪಾಯಿಗೋ ತಗೊಂಡು ಬಂದಿದ್ದೇನೆ. 300 ರೂಪಾಯಿ 4 ರೂಪಾಯಿ ಕಡಿಮೆ ಕ್ರಯದಲ್ಲಿ ನನಗೆ ಸಿಕ್ಕಿತು ಅಂತ ಸಂತೋಷ ಪಡ್ತೇವೆ. ಒಂದು ವಿಷಯವನ್ನು ನಾವಿಲ್ಲಿ ತುಸು ಹೊತ್ತು ಯೋಚಿಸಿ ನೋಡ್ಬೋದು. ಎಲ್ಲಿ ಚೌಕಾಸಿ ಮಾಡಲಿಕ್ಕೆ
ಅವಕಾಶ ಇಲ್ಲ. ಆ ಜಾಗದಲ್ಲಿ ಏನು ಬೆಲೆ ನಿಗದಿಪಡಿಸಲಾಗುವುದೋ ಅದನ್ನು ಕೊಟ್ಟು ತಗೊಂಡು ಬರ್ತೀವಿ ನಾವು. ಹೆಚ್ಚು ಅಥವಾ ಕಡಿಮೆ ಮಾತನಾಡಲಿಕ್ಕೆ ಹೋಗಲ್ಲ, ಯಾಕಂತ ಹೇಳಿದ್ರೆ ಅಲ್ಲಿ ಅವಕಾಶ ಇರಲ್ಲ. ಇನ್ನೊಂದು ಜಾಗದಲ್ಲಿ ಚೌಕಾಸಿ ಮಾಡ್ತೇವೆ, ತಗೊಂಡು ಬರ್ತೇವೆ. ಏನೋ ಮಾರುವವರಿಗೆ ಹಣದ ಅಗತ್ಯ ಉಂಟು, ಅಥವಾ ಆ ವಸ್ತುಗಳನ್ನು ಅವರು ಕೊಡುವುದಿಲ್ಲ ಅಂತ ಇಟ್ಟರೆ ಸಮಯ ಹೋದಂತೆ ವಸ್ತುಗಳು ಕೆಟ್ಟು ಹೋಗ್ತವೆ. ಅದಕ್ಕೆ ಸಿಕ್ಕಿದಷ್ಟು ಹಣ ಸಿಗಲಿ ಅಂತ ಹೇಳಿಕೊಂಡು ನಾವು ಅಥವಾ ಅವರು ಆ ವಸ್ತುಗಳನ್ನು ಮಾರ್ತಾರೆ. ಕೆಲವು ಬಾರಿ ಅವರು ಏನು ಬೆಲೆ ಉಂಟೋ ಅದರ ದ್ವಿಗುಣ ಅಥವಾ ತ್ರಿಗುಣ ಅಂತ ಹೇಳಿದರೆ 3 ಪಟ್ಟು ಆ ವಸ್ತುವಿನ ಬೆಲೆಯನ್ನು ಹೇಳಿರ್ಬೋದು, ಅಥವಾ 2 ಪಟ್ಟು ಬೆಲೆಯನ್ನು ಹೇಳಿರ್ಬೋದು. ನಾವು ಅದನ್ನು ಚೌಕಾಸಿ ಮಾಡಿಕೊಂಡು ಮನೆಗೆ ತಗೊಂಡು ಬರ್ತೇವೆ. ಒಂದೇ ಮಾರುವವರಲ್ಲಿ ಏನೋ ನ್ಯೂನತೆ ಉಂಟು, ಇಟ್ಟುಕೊಳ್ಳಿಕ್ಕಾಗಲ್ಲ, ಅಥವಾ ಇಟ್ಟು ಸಾಕಾಗಿದೆ, ಒಂದು ಸಲ ಆ ವಸ್ತು ಹೋಗಲಿ ಅಂತ ನಾವು ಯೋಚನೆ ಮಾಡ್ತೇವೆ. ಪ್ರಿಯರೇ, ಒಂದು ವಿಚಾರವನ್ನು ನಾವಿಲ್ಲಿ ಸ್ವಲ್ಪ ಯೋಚನೆ ಮಾಡಿ ನೋಡ್ಕೊಳ್ಬೇಕಾಗ್ತದೆ. ನಾವು ಯಾರ ಹತ್ರ ಚೌಕಾಸಿ ಮಾಡ್ತೇವೆ, ಯಾರ ಹತ್ರ ಅಂತ ಹೇಳಿದ್ರೆ ಯಾರು ಸ್ವಲ್ಪ ಕ್ಷೀಣರಾಗಿದ್ದಾರೆ ಅಥವಾ ನಾಜೂಕು ಸ್ಥಿತಿಯಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ಅವರ ಹತ್ರ ಶಕ್ತಿ ಇಲ್ಲ ಆ ವ್ಯಾಪಾರವನ್ನು ಮಾಡಲಿಕ್ಕೆ, ಅಂಥವರ ಹತ್ರ ನಾವು ಚೌಕಾಸಿಯನ್ನು ಮಾಡ್ತೇವೆ. ಈ ದೊಡ್ಡ ವ್ಯಾಪಾರ ಮಾಡುವವರು ಅವರ ಹತ್ರ ನಾವು ಚೌಕಾಸಿ ಮಾಡಲಿಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ಅವರು ಅವಕಾಶವನ್ನು ಇಡುವುದೇ ಇಲ್ಲ. ಅವರ ಶಕ್ತಿ ನಮ್ಮ ಶಕ್ತಿಗಿಂತ ಮಿಗಿಲಾಗಿರ್ತದೆ. ಆದ್ದರಿಂದ ಅವರ ಹತ್ರ ನಾವು ಆ ಚೌಕಾಸಿಯನ್ನು ಮಾಡಲಿಕ್ಕೆ ಹೋಗಲ್ಲ. ನಾವು ಯಾರ ಹತ್ರ ಚೌಕಾಸಿ ಮಾಡ್ತೇವೆ ಅಂತ ಹೇಳಿದ್ರೆ ಯಾರು ನಮಗಿಂತಲೂ ದುರ್ಬಲರಾಗಿದ್ದಾರೆ ಅಂಥವರ ಹತ್ರ ನಾವು ಚೌಕಾಸಿಯನ್ನು ಮಾಡಲಿಕ್ಕೆ ಹೋಗ್ತೇವೆ. ನಾವೊಂದು ವಿಚಾರವನ್ನು ತಿಳ್ಕೊಳ್ಬೇಕು. ಅದೇನಂತ ಹೇಳಿದ್ರೆ, ಚೌಕಾಸಿ ಮಾಡಬಾರ್ದಂತಲ್ಲ, ಮಾಡಬೇಕು. ಒಂದು ವೇಳೆ ನಮಗೆ ಸರಿಯಾಗಿ ತಿಳಿದಿದ್ದರೆ ಈ ವಸ್ತುವಿನ ಬೆಲೆ ಇಷ್ಟು, ಇಲ್ಲಿಲ್ಲದಿದ್ದರೆ ನಾನು ಇನ್ನೊಂದು ಜಾಗದಿಂದ ಇಷ್ಟು ಬೆಲೆಗೆ ತಗೊಂಡು ಬರಲಿಕ್ಕೆ ಸಾಧ್ಯ ಉಂಟು ಅಂತ ತಿಳಿದಿದ್ದರೆ ನಾವು ಚೌಕಾಸಿಯನ್ನು ಮಾಡ್ಬೋದು, ಇಲ್ಲ ಅಂತಲ್ಲ. ಆದರೆ ಇನ್ನೊಬ್ಬರ ದುರ್ಬಲತೆಯನ್ನು ಬಳಸಿಕೊಂಡು ಚೌಕಾಸಿ ಮಾಡುವುದು ಮಾತ್ರ ಸರಿಯಲ್ಲ. ಯಾಕಂತ ಹೇಳಿದ್ರೆ ನಾವು ಅವರ ದುರ್ಬಲತೆಯನ್ನು ಉಪಯೋಗ ಮಾಡಿಕೊಳ್ತೇವೆ, ಅವರ ಅಸಹಾಯಕತೆಯನ್ನು ನಾವು ಉಪಯೋಗ ಮಾಡಿಕೊಳ್ತೇವೆ. ಈ ರೀತಿಯ ಚೌಕಾಸಿ ಅದು ಒಳ್ಳೆಯದಲ್ಲ. ಇನ್ನೊಂದು ದಿಕ್ಕಿನಿಂದ ನೋಡುವುದಿದ್ದರೆ ಮಾರುವವರು, ಅವರು ಕೂಡ ಒಂದು ನ್ಯಾಯದ ಬೆಲೆಯನ್ನು ನಿಗದಿಪಡಿಸಬೇಕು. ಅವರೇನು ಶ್ರಮ ಪಟ್ಟಿದ್ದಾರೋ ಅದರ ಶ್ರಮದ ಆ ಬೆಲೆ, ಲಾಭ ಇಂತಿಷ್ಟನ್ನು ಅವರು ನಿಗದಿಪಡಿಸಿಕೊಂಡು ಇದಕ್ಕಿಂತಲೂ ಕಡಿಮೆಗೆ ನನಗೆ ಮಾರಲಿಕ್ಕೆ ಆಗಲ್ಲ, ಮತ್ತೆ ಮಾರುವಾಗ ಏನು ಕೂಡ ಹೆಚ್ಚು ಕಮ್ಮಿ ಮಾಡಿ ಕೊಡುವುದಿಲ್ಲ, ಇದು ನನ್ನ ನ್ಯಾಯದ ಬೆಲೆ ಅಂತ ಮನಸ್ಸಿನಲ್ಲಿ ಇದ್ದರೆ ಆಗ ಅವರು ಕೂಡ ಸರಿಯಾದ ಒಂದು ಜಾಗದಲ್ಲಿ ಇರ್ತಾರೆ. ನಾವು ಕೂಡ ಬೇಕಾದರೆ ತಗೊಳ್ಬೋದು ಅಥವಾ ಬೇಡದಿದ್ದರೆ ಅಲ್ಲಿಂದ ಮುಂದಕ್ಕೆ ಹೋಗ್ಬೋದು. ಮಾರುವವರು ಮತ್ತು ಕೊಳ್ಳುವವರು ಎರಡರಲ್ಲಿ ಕೂಡ ಒಂದು ರೀತಿಯ ನ್ಯಾಯ ನೀತಿ ಎಂಬುದು ಇರಬೇಕು. ನಾವು ಇನ್ನೊಬ್ಬರ ದೌರ್ಬಲ್ಯತೆಯನ್ನು ಉಪಯೋಗಿಸಿಕೊಂಡು ಅದರಲ್ಲಿ ಸಂತೋಷ ಪಡುವುದು ಅದು ನಮಗೆ ಒಳ್ಳೆಯದಲ್ಲ, ದೇವರ ಮುಂದೆ ಕೂಡ ಸರಿಯಲ್ಲ.
ಪ್ರಿಯರೇ, ಇದು ನಮ್ಮ ನಿತ್ಯ ಜೀವನದಲ್ಲಿ ನಡೆಯುವಂಥದ್ದು. ನಾವು ಎಲ್ಲರೂ ಕೂಡ, ಕೊಳ್ಳುವವರು ಅಥವಾ ಮಾರುವವರು ಎಲ್ಲರೂ ಕೂಡ ದೇವರ ಮಕ್ಕಳು. ಈ ಮಾರುವವರು ಕೂಡ, ಅವರು ಕೂಡ ಒಂದು ರೀತಿಯ ನೀತಿಯನ್ನು ಪಾಲಿಸಬೇಕಾಗ್ತದೆ. ಈ ಚಿಕ್ಕ ಚಿಕ್ಕ ವ್ಯಾಪಾರಿಸ್ತರಿರ್ತಾರೆ, ಇನ್ನೊಂದು ಕಡೆಯಲ್ಲಿ ದೊಡ್ಡ ಮೊತ್ತವನ್ನು ಅಥವಾ ಸಂಪತ್ತನ್ನು ವಿನಿಯೋಗ ಮಾಡುವವರು ಕೂಡ ಶಕ್ತಿ ಇದ್ದವರು ಇರ್ತಾರೆ. ಅವರ ಮುಂದೆ ಈ ಸಣ್ಣ ವ್ಯಾಪಾರಿಸ್ತರು ಸೋತು ಹೋಗ್ತಾರೆ. ಯಾಕಂತ ಹೇಳಿದ್ರೆ ಅವರ ಹತ್ರ ಸ್ಪರ್ಧೆಗೆ ಇಳೀಲಿಕ್ಕೆ ಈ ಚಿಕ್ಕ ವ್ಯಾಪಾರಿಸ್ತರಿಗೆ ಆಗಲ್ಲ. ಅದಕ್ಕಾಗಿ ಒಂದು ರೀತಿಯಲ್ಲಿ ನೋಡಿದರೆ ಈ ದೊಡ್ಡ ವ್ಯಾಪಾರಿಸ್ತರು ತುಂಬ ಹಣವನ್ನು ಅವರು ಇನ್ವೆಸ್ಟ್ ಮಾಡ್ತಾರೆ. ಪರೋಕ್ಷ ರೀತಿಯಲ್ಲಿಯಾಗಿ ಏನಾಗ್ತದೆ ಅಂತ ಹೇಳಿದರೆ, ತಮ್ಮ ದಿನನಿತ್ಯಕ್ಕೋಸ್ಕರ ವ್ಯಾಪಾರ ಮಾಡುವವರು ಈ ಲಾಂಗ್ ರನ್ ಅಂತ ಹೇಳ್ತೇವೆ. ಅಂತ ಹೇಳಿದರೆ ದೀರ್ಘಕಾಲದಲ್ಲಿ ಅವರು ಈ ದೊಡ್ಡ ವ್ಯಾಪಾರಿಸ್ತರ ಮುಂದೆ ಅವರು ಸೋತು ಹೋಗ್ತಾರೆ ಮತ್ತು ಬಡತನಕ್ಕೆ ತಳ್ಳಲ್ಪಡ್ತಾರೆ. ಅನೇಕ ಬಾರಿ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಈ ಚಿಕ್ಕ ಚಿಕ್ಕ ವ್ಯಾಪಾರಿಸ್ತರು ಅವರ ಹತ್ರ ನಾವು ನಮ್ಮ ಪೌರುಷತ್ವವನ್ನು ಅಥವಾ ನಮ್ಮ ಬಲವನ್ನು ಉಪಯೋಗಿಸ್ತೇವೆ. ಇರ್ಬೋದು ಅವರು ಅವರ ಹೊಟ್ಟೆಪಾಡಿಗಾಗಿ ಅವರು ಸೋತು ಬಿಡ್ತಾರೆ. ಆದರೆ ಕೊನೆಗೆ ನಾವು ದೇವರ ಮುಂದೆ ನಿಂತು ಉತ್ತರ ಕೊಡಬೇಕಾಗ್ತದೆ. ಇರ್ಬೋದು ಕೆಲವು ಬಾರಿ ನಾವು ಇನ್ನೊಬ್ಬರಿಗೆ ನಮ್ಮ ಸೇವೆಯನ್ನು ನೀಡ್ತೇವೆ, ಅಲ್ಲಿ ಮಿತಿ ಇರಲಿ. ಒಂದು ವೇಳೆ ಅದಕ್ಕೆ ನಾವು ಚಾರ್ಜ್ ಮಾಡ್ತೇವೆ, ಆದರೆ ಅದೇ ಪ್ರಕಾರ ಕೊಳ್ಳುವವರಾಗಿದ್ದರೆ ನಾವು ಕೊಳ್ಳುವಾಗ ಕೂಡ ಅಲ್ಲಿ ಒಂದು ನೀತಿ ಇರಲಿ. ಆಗ ನಮ್ಮ ಅಂತಃಕರಣದಲ್ಲಿ ಕೂಡ ಸಮಾಧಾನ ಇರ್ತದೆ. ದೇವರ ಮುಂದೆ ಕೂಡ ನಿಂತುಕೊಂಡು ನಾವು ನೀತಿವಂತರಾಗಲಿಕ್ಕೆ ಸಾಧ್ಯ ಉಂಟು. ಈ ಒಂದು ನೀತಿ ಬೋಧೆ ಅಥವಾ ಒಂದು ಸಂದೇಶ ಇವತ್ತು ನಮಗೆ ಈ ದೇವರ ವಾಕ್ಯವು ನಮಗೆ ನೀಡುತ್ತದೆ. 15ನೇ ವಾಕ್ಯ, ಜ್ಞಾನೋಕ್ತಿ ಪುಸ್ತಕ 20ನೇ ಅಧ್ಯಾಯ 15ನೇ ವಾಕ್ಯ. ಹೊನ್ನು ಉಂಟು, ಹವಳದ ರಾಶಿ ಉಂಟು. ಹೊನ್ನು ಉಂಟು, ಹವಳದ ರಾಶಿ ಉಂಟು. ಆದರೆ ತಿಳುವಳಿಕೆಯುಳ್ಳ ತುಟಿಗಳು ಬೆಲೆ ಮೀರಿದ ಆಭರಣಗಳು. ತಿಳುವಳಿಕೆಯುಳ್ಳ ತುಟಿಗಳು ಬೆಲೆ ಮೀರಿದ ಆಭರಣಗಳು. ಕೆಲವು ಬಾರಿ ಎಕ್ಸಿಬಿಷನ್ ನಡೀತದೆ. ಎಲ್ಲಿ? ಮಾರುಕಟ್ಟೆಯಲ್ಲಿ ಅಲ್ಲ, ಅಲ್ಲಿ ನಡೀತದೆ. ಎಕ್ಸಿಬಿಷನ್ ಎಲ್ಲಿ ನಡೀತದೆ ಅಂತ ಹೇಳಿದರೆ ಮನೆಗಳಲ್ಲಿ ನಡೀತದೆ. ಯಾರು ಎಕ್ಸಿಬಿಷನ್ ಮಾಡ್ತಾರೆ, ಯಾರು ಈ ಆಭರಣಗಳನ್ನು ತಗೊಂಡು ಬಂದಿದ್ದಾರೋ ಅವರು ಮಾಡ್ತಾರೆ. ಯಾರ ಮುಂದೆ ಮಾಡ್ತಾರೆ? ಈ ಸುತ್ತಮುತ್ತಲಿನ ಜನರ ಮುಂದೆ ಅವರು ಈ ಒಂದು ಎಕ್ಸಿಬಿಷನ್ ಮಾಡ್ತಾರೆ. ಏನು ಎಕ್ಸಿಬಿಷನ್? ನೋಡು, ನಾನು ಇದನ್ನು ಖರೀದುಕೊಂಡು ತಂದಿದ್ದೇನೆ, ಬೆಲೆ ಬಾಳುವಂಥದ್ದು ಬಂಗಾರ, ಆಮೇಲೆ ಹವಳಗಳು, ರತ್ನಗಳು, ಮುತ್ತು, ಇದೆಲ್ಲವನ್ನು ಕೂಡ ನಾನು ತಗೊಂಡು ಬಂದಿದ್ದೇನೆ ಅಂತ ತೋರಿಸಬೇಕು. ಅದು ಖರೀದು ಮಾಡಿಕೊಂಡು ತಂದದ್ದನ್ನು ಸುಮ್ಮನೆ ಇಟ್ಟು ಸಂತೋಷ ಪಡಲಿಕ್ಕೆ ಆಗಲ್ಲ. ಆ ಸಂತೋಷ ಏನು ತಡ್ಕೊಳ್ಳಿಕ್ಕೆ ಆಗಲ್ಲ. ಅದಕ್ಕಾಗಿ ಇನ್ನೊಬ್ಬರ ಮುಂದೆ ತೋರಿಸಬೇಕು. ಅದರಿಂದ ಏನಾಗ್ತದೆ, ಈ ಇನ್ನೊಬ್ಬರ ಮುಂದೆ ನನಗೆ ಕೂಡ ಸಂತೋಷ ಆಗ್ತದಂತ ಇನ್ನೊಬ್ಬರು ತೋರಿಸಿದರೂ ಕೂಡ ಅದರ ಹಿಂದೆ ಏನೋ ಒಂದು ಆಗ್ತದೆ. ಅದೇನಂತ ಹೇಳಿದರೆ ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚು. ನನಗೆ ಕೂಡ ಬೇಕು, ನನಗೆ ಕೂಡ ಬೇಕು ಈ ಬೆಳ್ಳಿ ಬಂಗಾರ, ನನಗೆ ಕೂಡ ಬೇಕು ಮುತ್ತು ರತ್ನಗಳು. ನಮ್ಮಲ್ಲಿ ಸಂಪನ್ಮೂಲಗಳು ಇವೆಯೋ ಇಲ್ಲವೋ, ಅಥವಾ ಅದು ನನಗೆ ಬೇಕೋ ಬೇಡವೋ, ಹೇಗಾದರೂ ಮಾಡಿ ಅದನ್ನು ನಾನು ಕೂಡ ತಗೊಂಡು ಬರಬೇಕು. ಯಾಕಂತ ಹೇಳಿದ್ರೆ ನೆರೆಯವರಲ್ಲಿ ಉಂಟು, ನನಗೆ ಕೂಡ ಬೇಕು, ತಗೊಂಡು ಬರ್ತೇವೆ.
ಮತ್ತು ಅದರ ದೊಡ್ಡಸ್ತಿಕೆಯನ್ನು ನಾವು ಎಕ್ಸಿಬಿಟ್ ಮಾಡ್ತೇವೆ, ಇನ್ನೊಬ್ಬರ ಮುಂದೆ ಸಮಾಜದಲ್ಲಿ ತೋರ್ಪಡಿಸುತ್ತೇವೆ. ಎಲ್ಲಿ ಹಾಕಿಕೊಂಡು ಹೋದಾಗ ಇನ್ನೊಬ್ಬರು ನೋಡ್ತಾರೆ, ಅದು ಬೇರೆ ವಿಚಾರ. ಆದರೆ ನನ್ನ ಹತ್ರ ಉಂಟು ಅಂತ ಕಾಲು ಕೆರೆದು ತೋರಿಸುವಂಥ ಒಂದು ದೊಡ್ಡಸ್ತಿಕೆ ಇರ್ತದೆ ಕೆಲವು ಬಾರಿ. ಈ ದೊಡ್ಡಸ್ತಿಕೆ ಒಳ್ಳೆಯದಲ್ಲ. ಅದಕ್ಕೆ ಏನು ಮದ್ದು ಅಂತ ದೇವರು ನಮಗೆ ಹೇಳ್ತಾರೆ. ಮದ್ದೇನಂತ ಹೇಳಿದರೆ, ತಿಳುವಳಿಕೆಯುಳ್ಳ ತುಟಿಗಳು ಬೆಲೆ ಮೀರಿದ ಆಭರಣಗಳು. ಈಗ ನಮ್ಮ ಹತ್ರ ಆಭರಣಗಳು ಇರ್ತವೆ, ಅದು ದೊಡ್ಡಸ್ತಿಕೆ ಅಲ್ಲ. ದೊಡ್ಡಸ್ತಿಕೆ ಯಾವುದು? ನಮ್ಮ ತುಟಿಗಳಿಂದ ಹೊರಡುವಂಥ ಮಾತುಗಳು, ನಮ್ಮ ನಾಲಿಗೆಯಿಂದ ಹೊರಬರುತ್ತಿರುವಂಥ ಮಾತುಗಳು ನಿಜವಾದ ಆಭರಣಗಳು. ಒಬ್ಬರ ಹತ್ರ ತುಂಬ ಹಣ ಇರ್ಬೋದು, ತುಂಬ ಆಭರಣ ಇರ್ಬೋದು, ಆದರೆ ಮನುಷ್ಯರು ಯಾವ ರೀತಿ ಇನ್ನೊಬ್ಬರ ಹತ್ರ ಮಾತನಾಡುತ್ತಾರೆ, ಅವರ ಮಾತುಗಳು ತೋರಿಸ್ತವೆ ಆ ಮನುಷ್ಯರು ಏನು ನಯವಿನಯದ ಮನುಷ್ಯರು ಅಥವಾ ದೊಡ್ಡಸ್ತಿಕೆಯನ್ನು ಕೊಚ್ಚಿಕೊಳ್ಳುವಂಥ ಮನುಷ್ಯರು, ಅಹಂ ತೋರಿಸುವಂಥ ಮನುಷ್ಯರು ಅಂತ ಹೇಳಿಕೊಂಡು. ಅದಕ್ಕಾಗಿ ಈ ತುಟಿಗಳು ತೋರಿಸ್ತವೆ ನಾವು ನಿಜವಾಗಿಯೂ ಯಾವ ರೀತಿಯ ಆಭರಣಗಳು ನಾವು, ನಮ್ಮ ಹತ್ರ ಇರುವಂಥ ವಸ್ತುಗಳ ಆಭರಣಗಳ ಅಲ್ಲ. ಚಿನ್ನ, ಬೆಳ್ಳಿ, ಬಂಗಾರ, ಮುತ್ತುರತ್ನಗಳು ಅವು ಆಭರಣಗಳಲ್ಲ. ಇರಲಿ, ಆದರೆ ನಿಜವಾದ ಆಭರಣಗಳು ಏನಂತ ಹೇಳಿದರೆ ನಾವು ಮನುಷ್ಯರ ಆಭರಣಗಳು. ಅದಕ್ಕಾಗಿ ನೋಡಿ, ಎಷ್ಟು ಅರ್ಥಪೂರ್ಣವಾದಂಥ ಮಾತುಗಳು. ಹೊನ್ನು ಉಂಟು, ಹವಳದ ರಾಶಿ ಉಂಟು, ಆದರೆ ತಿಳುವಳಿಕೆಯುಳ್ಳ ತುಟಿಗಳು ಬೆಲೆ ಮೀರಿದ ಆಭರಣಗಳು. ನಾವು ಬೇಕಾದಷ್ಟು ಆಲೋಚನೆಯನ್ನು ಮಾಡಬೇಕು, ಧ್ಯಾನ ಮಾಡಬೇಕು ಈ ಮಾತುಗಳ ಮೇಲೆ. ಆಗ ನಮ್ಮ ಸುತ್ತಮುತ್ತಲು ಮನೆಯಲ್ಲಿರ್ಬೋದು ಅಥವಾ ನೆರೆಯವರಲ್ಲಿರ್ಬೋದು ತುಂಬ ಹೊಟ್ಟೆ ಕಿಚ್ಚು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಉಂಟು. ಆಮೇಲೆ ಮತ್ಸರ, ಜಗಳ ಇದನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಉಂಟು. ನಾವು ಸಂಬಂಧಗಳು ಅದು ಆಭರಣಗಳಂತ ತಿಳ್ಕೊಳ್ಬೇಕು. ಸಂಬಂಧಗಳು ಆಭರಣ. ಹೇಗೆ ಅದನ್ನು ಉಂಟು ಮಾಡಬಹುದು? ನಮ್ಮ ಮಾತಿನಿಂದ, ನಮ್ಮ ನಯ ವಿನತೆಯ ಈ ಮಾತುಗಳಿಂದ ಮತ್ತು ನಡತೆಯಿಂದ. ಇದೆಲ್ಲ ಇರಬೇಕಿದ್ರೆ ಏನಿರ್ಬೇಕಂತ ಹೇಳಿದರೆ ತಿಳುವಳಿಕೆ ಇರಬೇಕು. ತಿಳುವಳಿಕೆ ಇರಬೇಕು. ತಿಳುವಳಿಕೆ ಯಾವುದರದ್ದು? ನನ್ನ ಹತ್ರ ಏನೋ ಉಂಟು, ಅದು ಎಲ್ಲಿಂದ ಬಂದದ್ದು, ಯಾರು ಕೊಟ್ಟದ್ದು, ಎಷ್ಟರ ತನಕ ನನ್ನ ಹತ್ರ ಅದು ಇರಬಹುದು. ಅದಕ್ಕಾಗಿ ನಾನು ಈ ಆಭರಣ ಮೇಲೆ ಅಥವಾ ಈ ಮುತ್ತುರತ್ನಗಳ ಮೇಲೆ ಹೊಂದಿಕೊಂಡು ನನ್ನ ಜೀವನವನ್ನು ನಾನು ಕಟ್ಟಬಹುದು, ಅಥವಾ ಅದು ಕೆಲವು ಸಮಯ ತನಕ ಮಾತ್ರ ನನ್ನಲ್ಲಿ ಇರಬಹುದು. ಅದಕ್ಕಾಗಿ ನಾನು ಇನ್ನೊಬ್ಬರ ಹತ್ರ ವಿನಯತೆಯಿಂದ ಇರುವುದು ಒಳ್ಳೆಯದು ಎನ್ನುವಂಥ ತಿಳುವಳಿಕೆ ಅದು ಇದ್ದರೆ ಮತ್ತೆ ನಮ್ಮ ಜೀವನ ನಿಜವಾಗಿಯೂ ಅದು ಸುಖಮಯವಾಗ್ತದೆ, ಅದು ಸಂತೋಷದಾಯಕವಾಗ್ತದೆ, ಅದು ಸಮಾಧಾನಕರವಾಗ್ತದೆ. ಅದಕ್ಕಾಗಿ ನಿಜವಾದಂಥ ಆಭರಣಗಳು ನಮ್ಮ ಮಾತುಗಳು, ನಮ್ಮ ನಡತೆ, ನಮ್ಮ ಜೀವನ, ಇದು ಆಭರಣಗಳು. ನಮ್ಮ ಕಪಾಟಿನಲ್ಲಿ ಎಷ್ಟು ಬಂಗಾರ ಉಂಟು, ಎಷ್ಟು ಹಣ ಉಂಟು, ಅಥವಾ ಎಷ್ಟು ಈ ಮುತ್ತುರತ್ನಗಳಿವೆ, ಅವುಗಳಲ್ಲ. ಇದು ತಿಳಿಬೇಕಿದ್ರೆ ನಮಗೆ ಏನು ಬೇಕಂತ ಹೇಳಿದರೆ ದೇವರ ಆಶೀರ್ವಾದ ಬೇಕು, ಜ್ಞಾನ ಬೇಕು. ನಾವು ದೇವರ ಮುಂದೆ ಕೂತ್ಕೊಂಡು ಧ್ಯಾನ ಮಾಡಬೇಕು. ನಮಗೆ ಇಂಥ ಒಂದು ಈ ಜ್ಞಾನವನ್ನು ನೀಡಿ ದೇವರೇ, ನನ್ನ ಹತ್ರ ಏನು ಉಂಟೋ ಅದರ ಬೆಲೆಯನ್ನು ತಿಳ್ಕೊಳ್ಳಿಕ್ಕೆ, ನಾನು ಏನಾಗಿದ್ದೇನೋ ಅದರ ಬೆಲೆಯನ್ನು ತಿಳ್ಕೊಳ್ಳಿಕ್ಕೆ ನನಗೆ ಬೇಕಾದಂಥ ಜ್ಞಾನವನ್ನು ನೀಡು ದೇವರೇ ಅಂತ ನಾವು ತಿಳ್ಕೊಳ್ಬೇಕು ಮತ್ತು ಬೇಡಬೇಕು. ಕರ್ತರಾದ ದೇವರೇ, ಈ ಪ್ರಪಂಚದಲ್ಲಿ ನೀವು ಎಲ್ಲವನ್ನು ಸೃಷ್ಟಿಸಿದ್ದೀರಿ. ಎಲ್ಲಕ್ಕಿಂತಲೂ ಮಿಗಿಲಾಗಿ ನಿಮ್ಮ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿಸಿದ್ದೀರಿ. ಅದಕ್ಕಾಗಿ
ನಾವು ಎಲ್ಲಕ್ಕಿಂತಲೂ ಮಿಗಿಲಾಗಿ ಬೆಲೆ ಬಾಳುವಂತಹ ಆಭರಣಗಳಾಗಿದ್ದೇವೆ. ನಾವು ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತಲಿರುವಂಥ ಎಲ್ಲರೂ ಕೂಡ ಬೆಲೆ ಬಾಳುವಂಥ ಆಭರಣಗಳು. ಅವರ ಹತ್ರ ನಾವು ಮಾತನಾಡುವಾಗ ನಮ್ಮ ನಡತೆ, ನಮ್ಮ ಮಾತುಗಳು ಅವು ಯಾವತ್ತೂ ಕೂಡ ಇತರರಿಗೆ ನೋವುಂಟು ಮಾಡದಿರಲಿ. ಬದಲಾಗಿ ನಮ್ಮ ಉತ್ತಮ ಮಾತುಗಳಿಂದ ಸಂಬಂಧಗಳನ್ನು ಕಟ್ಟಿಕೊಳ್ಳಲು ಬೇಕಾದಂಥ ಆಶೀರ್ವಾದವನ್ನು ನಮಗೆ ನೀವು ನೀಡಿರಿ. ಇವತ್ತು ಈ ಧ್ಯಾನದಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಪ್ರತಿಯೊಬ್ಬರ ಮೇಲೆ ನಿಮ್ಮ ಆಶೀರ್ವಾದಗಳನ್ನು ಸುರಿಸಿ ಆರೋಗ್ಯದಿಂದ ಅವರನ್ನು ಕಾಯ್ದು ಕಾಪಾಡಿರೆಂದು ಬೇಡುತ್ತೇವೆ. ಈ ಪ್ರಾರ್ಥನೆ ನಿಮಗೆ ಸಲ್ಲಿಸುತ್ತೇವೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ. ಆಮೇನ್.